ಇವತ್ತಿನ ಈ ದೋಸೆ ರೆಸಿಪಿಯಲ್ಲಿ ಉದ್ದಿನ ಬೇಳೆನೂ ಇಲ್ಲ, ಮೆಂತ್ಯನೂ ಇಲ್ಲ. ಆದ್ರೂ ಕೂಡ ನೋಡಿ ಎಷ್ಟು ಗರಿಗರಿಯಾಗಿ ಹೊಂಬಣ್ಣ ಬಂದು ಬಹಳ ರುಚಿಕರವಾದ ದೋಸೆ ತಯಾರಾಗುತ್ತೆ. ರೇಷ್ಮಾ ಅವರು ಕಮೆಂಟ್ ಮಾಡಿ, ನೀವು ತೋರಿಸಿರುವಂತಹ ಎಲ್ಲ ದೋಸೆನೂ ಟ್ರೈ ಮಾಡಿದ್ದೀನಿ, ಹೊಸದೇನಾದರೂ ತೋರಿಸಿ ಅಂದಿದ್ರು. ಹಾಗಾಗಿ ಇವತ್ತಿನ ಈ ವಿಡಿಯೋ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ಕಡಲೆಕಾಳಿನ ದೋಸೆ. ಅದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ಪು ಅಕ್ಕಿ, ಅರ್ಧ ಕಪ್ಪು ಕಡಲೆಕಾಳನ್ನು ತಗೊಂಡು ಕಡಲೆ ಎಲ್ಲ ಚೆನ್ನಾಗಿ ನೆನೆಯೋವರೆಗೆ ನೆನೆಸಬೇಕು. ಒಂದು 5 ಗಂಟೆ ನೆನೆಸಿಟ್ಟಿದ್ದೆ ನಾನು. ಆಮೇಲೆ ಇನ್ನೊಂದು 10 ನಿಮಿಷ ಇದೆ ರುಬ್ಬೋದಕ್ಕೆ ಅನ್ನೋಷ್ಟೊತ್ತಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪು ಅವಲಕ್ಕಿಯನ್ನು ಸಹ ನೆನೆಸಿಟ್ಕೊಳ್ತಾ ಇದ್ದೀನಿ. ನೀವು ಯಾವ ಅವಲಕ್ಕಿ ಬೇಕಾದರೂ ಬಳಸ್ಬೋದು. ಇಲ್ಲಿ ಅಕ್ಕಿ ಮತ್ತು ಕಡಲೆಕಾಳು ನೆನೆಸಿ ಆದಮೇಲೆ ಅದನ್ನು ನೀರು ಬಗ್ಸಿ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಯಾವಾಗಲೂ ಒಂದೇ ಥರ ದೋಸೆ ಮಾಡೋ ಬದಲು ಈ ರೀತಿ ಪ್ರೋಟೀನ್ ರಿಚ್ ಇರುವಂತಹ ದೋಸೆನೂ ಕೂಡ ಒಂದೊಂದು ಸಲ ಟ್ರೈ ಮಾಡಿ. ಒಂದು ಚೇಂಜ್ ಇರುತ್ತೆ, ರುಚಿಕರವಾಗೂ ಇರುತ್ತೆ, ವಿಭಿನ್ನವಾದ ರುಚಿಯನ್ನು ತಿಂದಂಗಾಗುತ್ತೆ. ಇಲ್ಲಿ ಮೊದಲನೇ ಸಲ ರುಬ್ಬಿ ಆದಮೇಲೆ 2ನೇ ಸಲಕ್ಕೆ ಉಳಿದಿರುವಂತಹ ಕಡಲೆಕಾಳು ಮತ್ತು ಅಕ್ಕಿಯನ್ನು ಅವಲಕ್ಕಿ ಜೊತೆಯಲ್ಲಿ ತಗೊಂಡು ಪುನಃ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ನೆನೆಸಿಟ್ರೆ ಸಂಜೆ ರುಬ್ಬಿ ಮಾರನೇ ದಿವಸ ಬೆಳಿಗ್ಗೆ ಈ ದೋಸೆನ ಮಾಡ್ಕೊಳ್ಬೋದು. ಹೆಚ್ಚು ನೀರೇನು ಹಾಕೋದು ಬೇಡ. ಉದ್ದಿನ ದೋಸೆಗೆ ಹಿಟ್ಟು ಹೇಗೆ ರುಬ್ಬುತ್ತೀರಲ್ಲ ಅದೇ ಥರ ರುಬ್ಬಿ ಮಾಡಿದರೆ ಆಯಿತು. ಚೆನ್ನಾಗಿ ಒಂದು ಸಲ ಹಿಟ್ಟನ್ನು ಕಲಸಿ ಮುಚ್ಚಳ ಮುಚ್ಚಿ 7 ರಿಂದ 8 ಗಂಟೆ ಹಿಟ್ಟು ಹುದುಗೋದಕ್ಕೆ ಬಿಡಬೇಕು. ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟು ಚೆನ್ನಾಗಿ ಹಿಟ್ಟನ್ನು ಹುದುಗಿಸ್ಕೊಳ್ಳಿ. ಆಮೇಲೆ ಮಾರನೇ ದಿವಸ ಅಥವಾ ಹಿಟ್ಟು ಹುದುಗಿದ ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ನೋಡಿ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಇರಲಿ. ಆಮೇಲೆ ನೀವು ಉದ್ದಿನ ದೋಸೆ ಹೇಗೆ ಮಾಡ್ತೀರಿ ಹಾಗೆ ಮಾಡಿದ್ರೆ ಆಯಿತು. ಕಬ್ಬಿಣದ ಹಂಚಲ್ಲೂ ಮಾಡ್ಬೋದು, ನಾನ್ ಸ್ಟಿಕ್ ತವಾದಲ್ಲಿ, ಅಥವಾ ನಾನು ಬಳಸಿರೋ ಥರ ಹಾರ್ಡ್ ಆ್ಯನೋಡೈಸ್ಡ್ ಪ್ಯಾನಲ್ಲಿ, ಈ ಥರ ಯಾವುದ್ರಲ್ಲಿ ಬೇಕಾದರೂ ದೋಸೆನ ಮಾಡ್ಬೋದು. ದೋಸೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಅಂಟ್ಕೊಳ್ಳೋದಿಲ್ಲ, ಮಾಡೋದಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ದೋಸೆನ ಮಾಡಿ ಆದಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ ಆನಂತರ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕಿ ಕಾಯಿಸಿದ್ರೆ ಆಯಿತು. ಚಟ್ನಿ ಜೊತೆ ಬಡಿಸಿ ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.